ಸಂದರ್ಭದಲ್ಲಿ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂತಹ ಒಂದು ದಿನ ಅಂತ ನಾನದು ಭಾವಿಸ್ತೀನಿ. ಈ ದಿನ ನಮ್ಮ ಸಂಸ್ಥೆಯಲ್ಲಿ ಈ ಉಪನ್ಯಾಸ ಬರೋದಕ್ಕೆ ಮೇಡಮ್ ಪದ್ಮಾಕ್ಷಿ ಲೋಕೇಶ್ ಅಂತ, ಡಾಕ್ಟರ್ ಪದ್ಮಾಕ್ಷಿ ಲೋಕೇಶ್ ಮೇಡಮ್ ಅವರು ಇಂದು ನಮ್ಮ ಸಂಸ್ಥೆಗೆ ಅವರು ಆಹ್ವಾನ ನೀಡಿದ್ದಾರೆ. ಅವರ ಉಪನ್ಯಾಸ ಕೇಳೋದಕ್ಕೆ ನಾವೆಲ್ಲರೂ ಕೂಡ ಕಾತರದಿಂದ ಕೂಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಪರವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಡಾಕ್ಟರ್ HK ಮೊಹಮ್ಮದ್ ಅಸ್ಲಾಂ ಸಾಬ್ ಅವರು ಸಾಕಷ್ಟು ಅವ್ರದ್ದು ನೋಡಿದ್ರು ನಾವು. ಸೂಪರ್ ಸ್ಟಾರ್ ಕ್ರಿಯೇಟಿವ್ ಅಂತಕ್ಕಂತಹ ಡಿಜಿಟಲ್ ಮೀಡಿಯಾ ಚಾನಲ್ಲು ಮತ್ತು ಪತ್ರಿಕೆ ಹೀಗೆ ಸಾಕಷ್ಟು ಫೌಂಡರ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡೋದು. ಶ್ರೀಯುತರು ನಮ್ಮ ಮೇಡಮ್ ಪ್ರಿನ್ಸಿಪಲ್ ಮೇಡಮ್ಗೆ ಮೊದಲ ಶಿಷ್ಯ ಅಂತ ಏನೋ ಹೇಳಿದರು ಮೇಡಮು, ಪರಿಚಿತರು. ಇಂದು ನಮ್ಮ ಸಂಸ್ಥೆಗೆ ಆಹ್ವಾನ ನೀಡಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆ ವತಿಯಿಂದ ಈ ಸಂದರ್ಭದಲ್ಲಿ ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. Light symbolize knowledge and wisdom. I request all dignitaries to kindly come forward for inaugurate the function by watering a plant. ಒಂದು ಉತ್ತಮವಾದಂಥ ಕಾರ್ಯಕ್ರಮಕ್ಕೆ ನಾವೆಲ್ಲ ಕಣ್ಣುಗಳಾಗ್ತಿದ್ದೀವಿ ಅಂತ ನಾನು ಭಾವಿಸ್ತೀನಿ. ಏಕೆ ಅಂತಂದರೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಅಂತ ಎಲ್ಲೋ ಇರೋರು ನಮಗೆ ಲಭ್ಯ ಆಗಿದ್ದಾರೆ ಅಲ್ವಾ. ಒಂದು ಎರಡು ಮೇರು ಪ್ರತಿಭೆಗಳು ಅಂತ ಹೇಳ್ಬೋದು. ಎರಡೂ ಸಹ ಸಂಗಮವಾಗಿ ಇಲ್ಲಿ ನಮ್ಮ ಮುಂದೆ ಕೂತಿದ್ದಾವೆ. ಅಂದರೆ ಒಂದು ಮಾಡೋ ಅಂಥ ಮನಸ್ಸು, ಒಂದು ನಿಚ್ಚಳವಾದಂಥ ಗುರಿ, ಅದಕ್ಕೆ ಪೂರಕವಾದಂಥ ಪ್ರಯತ್ನ ಇದ್ದಾಗ ಹೇಗಿದ್ದವರು ಹೇಗಾದರೂ ಆಗ್ಬೋದು. ಹೌದಾ, ಒಪ್ಕೊಳ್ತೀರಾ? ಹೃದಯಪೂರ್ವಕವಾಗಿ ಸ್ವಾಗತಿಸ್ತೀನಿ ನಾನು. ಮತ್ತು ಇದಕ್ಕೆ ಕಾರಣೀಭೂತರು, ಎಲ್ಲದಕ್ಕೂ ಕಾರಣ ಕಾರ್ಯ ಕರ್ತೃ ಅನ್ನೋರು ಇರಬೇಕಲ್ಲ. ಪಕ್ಕದಲ್ಲಿ ಕೂತಿಯಾರು ಸೈಲೆಂಟಾಗಿ ನೋಡಿ, ಮೊಹಮ್ಮದ್ ಅಸ್ಲಾಂ ಅಂತ ಹೇಳಿ ಫಸ್ಟ್ ಕ್ಲಾಸ್ ಸ್ಟೂಡೆಂಟು, ಅಲ್ಲಿ ಬಹಳ ಚೆನ್ನಾಗಿ ಓದ್ತಿದ್ದ ವ್ಯಕ್ತಿ. ನಮ್ಮ ಸಂಸ್ಥೆ 62 ಪ್ರಾರಂಭವಾದಂಥ ಸಂಸ್ಥೆ. ಇಡೀ ತುಮಕೂರು ಜಿಲ್ಲೆಯಲ್ಲಿರೋ ಅಂತಹ ಏಕೈಕ ಸರ್ಕಾರಿ ಸಂಸ್ಥೆ. ತುಮಕೂರು ಮತ್ತು ಮಧುಗಿರಿ ಎರಡೂ ಸೇರಿ ಇರೋವಂಥ ಒಂದೇ ಒಂದು ಸರ್ಕಾರಿ ಸಂಸ್ಥೆ ಇದು. ಇದುವರೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಶಿಕ್ಷಣಾರ್ಥಿಗಳನ್ನ ಸಿದ್ಧ ಮಾಡಿರೋ ಅಂತಹ ಸಂಸ್ಥೆ. ಎಲ್ಲರೂ ಸಹ ಬಹುತೇಕ ಮೋರ್ ದ್ಯಾನ್ 90% ತಮ್ಮ ವೃತ್ತಿಯನ್ನು ರೂಪಿಸ್ಕೊಂಡಿರೋ ಅಂಥವ್ರು, ಕೆಲಸದಲ್ಲಿರೋವಂಥ ಪ್ರಶಿಕ್ಷಣಾರ್ಥಿಗಳಾಗಿದ್ದಾರೆ. ಮತ್ತು ಇದು ಶಿರಾ ತಾಲ್ಲೂಕಿನಲ್ಲಿ ಹೃದಯದ ಭಾಗದಲ್ಲಿದೆ. ಇಲ್ಲಿಂದ ಒಂದು 8-10 ಕಿಲೋಮೀಟ್ರ್ ಅಷ್ಟೇ ಶಿರಾಗೆ ಹೋಗಬೇಕು ಅಂತಂದರೆ ಪ್ರತಿ ವರ್ಷ ಅತ್ಯುತ್ತಮವಾದಂಥ ಗುಣಮಟ್ಟದ ಪ್ರಶಿಕ್ಷಣಾರ್ಥಿಗಳನ್ನ ತಯಾರು ಮಾಡ್ತಾ ಇರೋವಂಥ ಸಂಸ್ಥೆ ನಮ್ಮದಾಗಿದೆ. ಅತ್ಯುನ್ನತ ಶ್ರೇಣಿಯಲ್ಲೂ ಸಹ ಮಕ್ಕಳು ಕ್ವಾಲಿಫೈ ಆಗಿದ್ದಾರೆ. ಬಹುತೇಕ ಜಿಲ್ಲೆಗಳಲ್ಲಿ ಮತ್ತು ತುಮಕೂರು ಜಿಲ್ಲೆನಲ್ಲೂ ಸಹ ಬಹಳಷ್ಟು ಜನ ಶಿಕ್ಷಕರು ಸೇವೆ ಸಲ್ಲಿಸ್ತಾ ಇರೋದು ನಮ್ಮ ಸೌಭಾಗ್ಯ ಅಂತ ಭಾವಿಸ್ತೀನಿ. ತುಂಬ ಇಷ್ಟಪಟ್ಟಂತಹ ನನ್ನ ಆತ್ಮೀಯ ಗುರುಗಳು ಜೊತೆಗೆ ನಮ್ಮ ಈ ಒಂದು ವೇದಿಕೆಯಲ್ಲಿ ನಾನು ನಿಂತಿದ್ದೀನಿ ಅಂದರೆ ಮುಖ್ಯ ಕಾರಣಕರ್ತರಲ್ಲಿ ಇವರು ಒಬ್ಬರು. ಸುಮಾರು ಒಂದು 1994-95 SSLC ಊರು ಒಂದೇ ಒಂದು ಫಸ್ಟ್ ಕ್ಲಾಸ್ ಬಂದಿದ್ದು ನಂದು. ಸೊ ನಮ್ಮ ಟೀಚರ್ಗಳ ಒಂದು ಎನ್ಕರೇಜ್ಮೆಂಟು ಮತ್ತು ಆ ಒಂದು ಸಹಕಾರದಿಂದನೇ ಇಲ್ಲಿವರೆಗೆ ಬರೋಕ್ಕೆ ಒಂದು ವೇದಿಕೆ ಆಗಿದೆ. ಮೊದಲಿಗೆ ನನ್ನ ಹೆಸರು ಅಸ್ಲಂ ಸೂಪರ್ ಸ್ಟಾರ್ ಅಂತಲೇ ಫೇಮಸ್ ಆಗಿದೆ. ಆ್ಯಕ್ಚುಲಿ ಬಿಕಾಸ್ ನಾನು ಒಂದು ಕನ್ನಡ ಪತ್ರಿಕೆನ ಮಾಡಿದ್ದೆ, ಸೂಪರ್ ಸ್ಟಾರ್ ಅಂತ ಹೇಳಿ, ನಮ್ಮ ಸೂಪರ್ ಸ್ಟಾರ್. ಇದು ಕನ್ನಡದ ಏಕೈಕ ಕನ್ನಡ ಪತ್ರಿಕೆ. 8 ದೇಶಗಳಲ್ಲಿ ಲಾಂಚ್ ಮಾಡಿದ ಪತ್ರಿಕೆ. ಮೊದಲಿಗೆ ಅಮೇರಿಕಾದಲ್ಲಿ, ಲಂಡನ್ನಲ್ಲಿ, ಆಸ್ಟ್ರೇಲಿಯಾದಲ್ಲಿ, ಸುಮಾರು ದೇಶಗಳಲ್ಲಿ ಆ ಕನ್ನಡ ಪತ್ರಿಕೆನ ನಾನು ಲಾಂಚ್ ಮಾಡಿದ್ದೆ. ಸೊ ಹಾಗಾಗಿ ನನ್ನನ್ನು ಅಸ್ಲಂ ಸೂಪರ್ ಸ್ಟಾರ್ ಅಂತಲೇ ಎಲ್ಲರೂ ಕರೆಕ್ಟ್ ಸ್ಟಾರ್ಟ್ ಮಾಡ್ತಾರೆ. ಪುಷ್ಪವಲ್ಲಿ ಮೇಡಮ್ ನಮಸ್ತೆ. ಅಸ್ಲಾಂ ಸರ್, ನೀವೇನು ಹೇಳಿದ್ರೆ ನೀವು ನನ್ನ ಫ್ಯಾನ್ ಅಂತ, ನಾವು ನಿಮಗೆ ಬಿಗ್ ಫ್ಯಾನ್. ನಮಸ್ಕಾರ. ದೀಪಾವಳಿಯ ಶುಭಾಶಯಗಳು. ನಿಮ್ಮ ಮನೆಗಳಲ್ಲಿ ನಿಮ್ಮ ಬದುಕಿನಲ್ಲಿ ಬೆಳಕು ಬರಲಿ. ಯಾಕಂದರೆ ಒಂದು ಟೀಚರು, ಒಂದು ಗುರುವಿನ ಮನಸ್ಸಿನಲ್ಲಿ ಅಂಧಕಾರ ಹೋಗಾಡಿಸಿದ್ರೆ ಇಮ್ಯಾಜಿನ್ ಮಾಡಿ ನೀವು ಎಷ್ಟು ಮಕ್ಕಳ ಬದುಕನ್ನು ಚೆನ್ನಾಗಿ ಮಾಡ್ತೀರಾ ಅಂತ. 64 ವರ್ಷಗಳು ನಮ್ಮಲ್ಲಿ ಕೂತ್ಕೊಂಡು ಮೊಬೈಲ್ ಉಪಯೋಗಿಸ್ತಾ ಇರಲಿಲ್ಲ, ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೆ. 64 ಇಯರ್ಸು. ನೀವು ಪಾಸಾಗೋದ್ರೆ 65th ಬ್ಯಾಚ್, ನೀವು 64th ಬ್ಯಾಚ್. ಇದರೆಲ್ಲವೂ ನಾವು ವಿತೌಟ್ ಕ್ಯಾಲ್ಕುಲೇಷನ್ಸು ಸ್ಟೇಜ್ ಮೇಲೆ ಹತ್ತಕ್ಕೆ ಸಾಧ್ಯನೇ ಇಲ್ಲ. ಕಂಟೆಂಟ್ ಇಸ್ ದ ಕಿಂಗ್. ವಿಚಾರ ತಿಳ್ಕೊಳ್ಳದೆ ಯಾವತ್ತೂ ಒಂದು ಟೀಚರು ವೇದಿಕೆ ಹತ್ತಲೇಬೇಡಿ.
ನಿಮ್ಮ ಮಕ್ಕಳು ನಮ್ಮ ಮಾತೇ ಕೇಳಲ್ಲ. ಹೇಳಿದ್ದೆ ಹೇಳೋ ಕಿಸ್ಬಾಯಿ ದಾಸ ಆದರೆ ಯಾವ ಕೇಳಿದ್ದೆ ಯಾಕೆ ಕೇಳ್ತವೆ? ಸಾಧ್ಯನೇ ಇಲ್ಲ. ನಂತರ ಸ್ಟೂಡೆಂಟ್ಸ್ಗಳ ಬಿಡ್ರಿ ಹಿಂಗೆ ನಾವು ಕೇಳೋದೇ ಇಲ್ಲ ಮಾತುಗಳನ್ನ. ಹೆಂಗೆ ಹಿಡ್ಕೊಂಡು ಕೇಳಿಸ್ತೀರಾ? ಕಂಟೆಂಟ್, ಅದ್ಭುತವಾದಂಥ ವಿಚಾರಧಾರೆ. ಎಲ್ಲರೂ ಹೇಳ್ತಾರೆ 1+1 ಇಷ್ಟು ಹೇಳೋ ರೀತಿ. ನನ್ನ ತಲೆ ಒಳಗಡೆ ಇವತ್ತು 4ನೇ ಕ್ಲಾಸಲ್ಲಿ ಒಂದು ಸ್ಕೇಲಲ್ಲಿ ಹೊಡ್ಸ್ಕೊಂಡಿದ್ದೆ ಟೀಚರ್ ಕೈಲಿ. ಕಾನ್ವೆಂಟ್ ಸ್ಕೂಲಲ್ಲಿ ಮಕ್ಳಿಗೆ ಹೊಡೆಯೋಂಗಿಲ್ಲ. ಆ ಕಾಲದಲ್ಲಿ ನಮ್ಮ ಟೀಚರ್ ಏನೋ ಒಂದು ಸ್ಕೇಲ್ ತೊಗೊಂಡು ಹೊಡೆದಿದ್ರು. ಅವತ್ತು ಮ್ಯಾಥ್ಸ್ ಮೇಲೆ ಮ್ಯಾಥ್ಸಾ ಅಂತ ಅನಿಸಿದ್ದು. ಇವತ್ತೂ ಲೆಕ್ಕನೇ ಬರೋಲ್ಲ. ದುಡ್ಡು ಕೊಟ್ಟರೆ ನಮ್ಗೆ ಎಣ್ಸೋಕ್ಕೆ ಬರಲ್ಲ, ಬರೀ ಖರ್ಚು ಮಾಡೋಕ್ಕೆ ಬರುತ್ತೆ. ಸೊ ಕಲೀಲಿಲ್ಲ ನಾನು ನೆಟ್ಟಿಗೆ ಲೆಕ್ಕನ. ಇನ್ನೊಂದು ಟೀಚರು ಪದ್ಮಾಕ್ಷಿ, ನೀನು ಏನೇ ಆದರೂ ಅದ್ಭುತವಾದಂಥ ವ್ಯಕ್ತಿ ಆಗ್ತೀಯಾ ಅಂತ ಹೇಳಿದಂಥದ್ದು ಕಮಲಾಕ್ಷಿ ಮೇಡಮ್ ಮತ್ತು ಇಂದ್ರಾಣಿ ಮೇಡಮ್, ನಮ್ಮ ಬಯಾಲಜಿ ಮತ್ತು ಕನ್ನಡ ಮೇಡಮ್. ಅದರ ಎಫೆಕ್ಟು ನಾವು ನೋಡ್ತಾ ಇದ್ದೀರ. ಬಯಾಲಜಿಯಲ್ಲಿ ಅದ್ಭುತವಾದಂಥ ಮಾರ್ಕ್ಸ್ ತೆಗೆದು ನಾನು 4 ಮಾಸ್ಟರ್ಸ್ ಡಿಗ್ರಿ ಮಾಡಿದ್ದೀನಿ, ನಿಮ್ಮ ಮುಂದೆ ನಿಂತಿದ್ದೀನಿ. ಒಂದು ಟೀಚರನ್ನು, ಅದು ಎಸ್ಪೆಷಲಿ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ದಿನ ಎಷ್ಟೋ ಬದುಕುಗಳನ್ನು ಚೇಂಜ್ ಮಾಡಿದಂಥ ಟೀಚರ್ ಮೇಡಮ್, ಅವ್ರಿಗೆ ನಮ್ಮ ಸೈಡಿಂದ ಒಂದು ಚಿಕ್ಕದೊಂದು ಸನ್ಮಾನ ಮಾಡಬೇಕು ಅಂತ ಲಯನ್ಸ್ ಕ್ಲಬ್, ಬ್ಯಾಂಗ್ಳೂರ್ ಕ್ಲಬ್ ಆಫ್ ಲಯನ್ಸ್ ಕ್ಲಬ್ ಆಫ್ ಸಂಭ್ರಮ ಅಂತ, LCB ಬೆಂಗಳೂರು ಸಂಭ್ರಮದಿಂದ ನಾನು ಲಯನ್ಸ್ ಕ್ಲಬ್ ಪ್ರೆಸಿಡೆಂಟ್. ಅದರ ಒಂದು ವತಿಯಿಂದ ನಮ್ಮದೊಂದು ಚಿಕ್ಕದೊಂದು ಕಿರುಕಾಣಿಕೆ. ಒಂದು ನಿಮಿಷ ಹೇಳ್ತೀವಿ ಕೇಳಿ ಮೇಡಮ್. ಟೀಚರ್ಗೆ ಸನ್ಮಾನ ಮಾಡೋಷ್ಟು ದೊಡ್ಡ ಮನುಷ್ಯರು ನಾವಲ್ಲ, ಆದರೆ ನಮ್ಮ ಪ್ರೀತಿಯನ್ನು ಪ್ಲೀಸ್ ಒಪ್ಕೊಳ್ಳಿ. ಇವ್ರಿಗೊಂದು ಆ್ಯಕ್ಚುಲಿ ಅವಾರ್ಡ್ ಕೊಡ್ತಾ ಇದ್ದೀನಿ ಇವತ್ತಿನ ದಿನದಲ್ಲಿ. ಅದಕ್ಕೆ ಲಯನ್ಸ್ ಸೂಪರ್ ಡಿಸ್ಟಿಂಕ್ಷನ್ ಅವಾರ್ಡ್ ಅಂತ. ಅದಕ್ಕೊಂದು ಟ್ಯಾಗ್ಲೈನ್, ಒಂದು 20 ನಿಮಿಷ ಟೈಮ್ ವೇಸ್ಟ್ ಟೈಮ್ ಖರ್ಚು ಮಾಡಿದ್ವಿ ನಾನು. ಏನು ಕೊಡ್ಬೋದು ಲೈಫ್ ಟೈಮ್ ಕೆಲಸ ಮಾಡಿರೋರು. ದಿನನಿತ್ಯ ಟೀಚರ್ ಲೇಟಾಗಿ ಬಂದರು ಅಂದರೆ ಅವತ್ತು ಓಕೆ ಕ್ಲಾಸ್ ರೂಮಲ್ಲಿ ಹಬ್ಬ ಇವತ್ತು ಮಜಾ ಮಾಡೋಣ ಅಂತ ಎಷ್ಟು ಸೌಂಡ್ ಬರುತ್ತೆ. ಅಷ್ಟಾದ್ರೂ ಎವ್ರಿ ಡೇ, ಪ್ರತಿ ವರ್ಷ ಕನಕಪುರ ತಾಲೂಕಿಂದ ಹೆಚ್ಚು ಕಡಿಮೆ ಇಲ್ಲಿವರೆಗೂ ಬಂದಿದ್ದೀರಾ ಅಂದರೆ ಇಟ್ ಇಸ್ ಅ ಹ್ಯೂಜ್ ಜರ್ನಿ. ಇಂಥ ಎಷ್ಟೊಂದು ಸ್ಟೂಡೆಂಟ್ಸ್ಗೆ ಮೋಟಿವೇಟರ್ ನೀವು. ನನಗೆ ಪರ್ಸ್ನಲಾಗಿ ಕೆಲಸ ಮಾಡಿಲ್ಲದಿರ್ಬೋದು, ನಾನು ನಿಮ್ಮ ಹತ್ರ ಪಾಠ ಕಲಿತಿರ್ಬೋದು, ಆದರೆ ಇಲ್ಲಿ ನಿಂತ್ಕೊಂಡು ಹೇಳಿದ್ರಲ್ಲ ಮೇಡಮ್, ಎಂತೆಂಥ ವಿಚಾರಗಳು ಸೂಪರಾಗಿ ಹೇಳಿದ್ರು, ಅದ್ಭುತವಾಗಿ. ಆಮೇಲೆ ನನಗೆ ಅನ್ಸಿದ್ದು ನಮ್ಮನ್ನು ಯಾಕಪ್ಪ ಕರ್ಸಿದ್ರು, ಇವ್ರಿಗೆ ಇಷ್ಟೆಲ್ಲ ಚೆನ್ನಾಗಿ ಬರುತ್ತಲ್ಲ ಅಂತ ಅನಿಸ್ತಾ ಇತ್ತು. ಆಮೇಲೆ ಸರ್ ಒಂದು ಮಾತು ಹೇಳಿದ್ರು, ಅದೇನೋ ಶಂಕದಿಂದ ಬಂದರೆ ತೀರ್ಥ ಹೊರಗಡೆಯವ್ರು ಬಂದು ಹೇಳಿದ್ರೆ ಜನಕ್ಕೆ ಅರ್ಥ ಆಗೋದು, ಮೋಸ್ಟ್ಲಿ ಅದಕ್ಕೋಸ್ಕರ ಕರ್ಸಿದ್ರು ಅನಿಸುತ್ತೆ. ಬಟ್ ಅದರ್ವೈಸ್ ಶಿ ಈಸ್ ವಂಡರ್ಫುಲ್. ನಮ್ಮದೊಂದು ಚಿಕ್ಕದೊಂದು ಪ್ಲೀಸ್ ಥ್ಯಾಂಕ್ ಯು ಮೇಡಮ್ಗೋಸ್ಕರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪುಷ್ಪವಲ್ಲಿ ಅಂಥೇಳಿ. ಇಲ್ಲಿ ಸರ್ಕಾರಿ ಶಿಕ್ಷಕರ ತರಬೇತಿ ಸಂಸ್ಥೆ ಚಿಕ್ಕನಹಳ್ಳಿ, ಶಿರಾ ತಾಲ್ಲೂಕು, ಇಲ್ಲಿ ಪ್ರಾಂಶುಪಾಲೆಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಇವತ್ತು ವಿಶ್ವ ಮಾನಸಿಕ ಆರೋಗ್ಯದ ದಿನದ ಅಂಗವಾಗಿ ನಮ್ಮ ಸಂಸ್ಥೆಯಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇದಕ್ಕೆ ಡಾಕ್ಟರ್ ಪದ್ಮಾಕ್ಷಿ ಲೋಕೇಶ್ರವರು ಬಂದು ಮಕ್ಕಳಿಗೆ ಮಾನಸಿಕ ಆರೋಗ್ಯದ ಬಗ್ಗೆ, ಶಿಕ್ಷಕರ ಮಾನಸಿಕ ಆರೋಗ್ಯದ ಬಗ್ಗೆ ಸವಿವರವಾದಂತಹ ಒಂದು ಮಾಹಿತಿಯನ್ನು ನೀಡಿದ್ರು. ಏಕೆಂತಂದರೆ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ, ಅದರಲ್ಲೂ ಶಿಕ್ಷಕರಾದವರಿಗೆ ಮಾನಸಿಕ ಆರೋಗ್ಯ ಎಷ್ಟು ಪ್ರಮುಖ ಅನ್ನೋದ್ರ ಬಗ್ಗೆ ಬೆಳಕನ್ನು ಚೆಲ್ಲಿದ್ರು. ಅದರ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಮತ್ತೊಬ್ಬರು ಆಗಮಿಸಿದಂತಹ ಶ್ರೀಯುತ ಮೊಹಮ್ಮದ್ ಅಸ್ಲಾಂರವರು, ಅವರು ಸಹ ಸ್ಟಾರ್ ಕನ್ನಡ ಪ್ರಾಯೋಜಕರು ಮತ್ತು ಅವರ ಫೌಂಡರ್ ಅವರು ಸಹ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತು ಅಂತ ಹೇಳ್ಬೋದು.
ಮಕ್ಕಳನ್ನು ಮಾನಸಿಕ ಆರೋಗ್ಯದ ಬಗ್ಗೆ ಮುಟ್ಟೋದರಲ್ಲಿ ಇಬ್ಬರೂ ಸಹ ಯಶಸ್ವಿಯಾಗಿ ಮುಟ್ಟಿದ್ರು ಮತ್ತು ವಿಶ್ವ ಮಾನಸಿಕ ಆರೋಗ್ಯಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟರು ಅಂತ ಹೇಳ್ಬೋದು. ಏಕೆ ಅಂತಂದರೆ ಶಿಕ್ಷಕನಾದವನು ಏನಾದರೂ ಮಾಡಬಹುದು. ಒಬ್ಬ ವೈದ್ಯ ಯಾಮಾರಿದ್ರೆ ಪೇಷಂಟ್ ಸಾಯ್ಬೋದು, ರೋಗಿ ಸಾಯ್ಬೋದು. ಒಬ್ಬ ಇಂಜಿನಿಯರ್ ಯಾಮಾರಿದ್ರೆ ಬಿಲ್ಡಿಂಗ್ ಹಾಳಾಗ್ಬೋದು. ಆದರೆ ಒಬ್ಬ ಶಿಕ್ಷಕ ಏನಾದರೂ ಯಾಮಾರ್ದ ಅಂತಂದರೆ ಒಂದು ಪರಂಪರೆನೇ ಹಾಳಾಗುತ್ತೆ ಅನ್ನೋವಂಥದ್ದು ಬಹಳ ನಿಜ. ಆದ್ದರಿಂದ ಈ ನಿಟ್ಟಿನಲ್ಲಿ ಶಿಕ್ಷಕನಾದವನು ತನ್ನ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಂಡು ಮುಂದಿನ ಮಕ್ಕಳನ್ನು ರೂಪಿಸೋದ್ರಲ್ಲಿ, ಸತ್ಪ್ರಜೆಗಳಾಗಿ ಅವರನ್ನು ಕಾಣೋದರಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸೋದ್ರಿಂದ ನಮ್ಮ ಸಂಸ್ಥೆಯಲ್ಲಿ ನಡೆದಂತಹ ವಿಶ್ವ ಮಾನಸಿಕ ಆರೋಗ್ಯದ ದಿನ ಬಹಳ ಮಟ್ಟಿಗೆ ಯಶಸ್ವಿಯಾಯಿತು, ಮಕ್ಕಳನ್ನು ಮುಟ್ಟಿತು. ಇದೇ ರೀತಿಯ ಫಲವನ್ನು ಅವರು ಸಹ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ನೀಡಲಿ ಅಂತ ನಾನು ಕೋರ್ಕೊಳ್ತೀನಿ. ಮತ್ತು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಇದಾಗಿತ್ತು. ಇಬ್ಬರೂ ಸಹ ಪ್ರಸಿದ್ಧರಾದಂತಹ ವ್ಯಕ್ತಿಗಳು ನಮ್ಮ ಸಂಸ್ಥೆಗೆ ಬಂದರು, ನಮ್ಮ ಸಂಸ್ಥೆಯಲ್ಲಿ ಭಾಗವಹಿಸಿದರು, ಮಕ್ಕಳನ್ನು ಮಾತನಾಡಿಸಿದ್ರು, ಪ್ರೇರಣಾತ್ಮಕ ನುಡಿಗಳನ್ನ ನೀಡಿದ್ರು. ಅದರ ಜೊತೆಗೆ ನಮ್ಮ ಎಲ್ಲ ಉಪನ್ಯಾಸಕ ಮಿತ್ರರು ಮತ್ತು ಸಹೋದ್ಯೋಗಿ ಬೋಧಕೇತರ ಸಿಬ್ಬಂದಿಯವರು ಸಹ ಭಾಗವಹಿಸಿದ್ದು ಇದಕ್ಕೆ ವಿಶೇಷವಾದ ಮೆರುಗನ್ನು ನೀಡಿತು. ಇಂಥ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೀಲಿ ಅಂತ ಆಶಿಸ್ತೀನಿ. ಧನ್ಯವಾದಗಳು. 64 ವರ್ಷಗಳ ಇತಿಹಾಸ ಇರುವಂಥ ಇಂಥ ಒಂದು ಅದ್ಭುತ ಸಂಸ್ಥೆ ಏನು ಶಿರಾ ತಾಲೂಕಲ್ಲಿದೆ, ಗೌರ್ಮೆಂಟ್ ಟೀಚರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟು. ಇಲ್ಲಿ ನಾವು ಬಂದು ಮಾನಸಿಕ ಆರೋಗ್ಯದ ಕಾರ್ಯಾಗಾರವನ್ನು ಮಾಡಿದ್ದು ಬಹಳ ಖುಷಿ ಕೊಟ್ಟಿದೆ ನನಗೆ. ಸ್ಟೂಡೆಂಟ್ಸ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು. ಪುಷ್ಪಬಳ್ಳಿ ಮೇಡಮು ಮತ್ತು ಅವರ ಸಂಪೂರ್ಣ ಟೀಮ್ ಏನಿದೆ, ಅವ್ರ ಹಾಸ್ಪಿಟಾಲಿಟಿ ಸಹ ಅದ್ಭುತವಾಗಿತ್ತು. ಮನುಷ್ಯ ಖುಷಿಯಾಗಿದ್ರೇ ಅವನೇನಾದರೂ ಮಾಡಲಿಕ್ಕೆ ಸಾಧ್ಯ. ಎಲ್ಲವೂ ಇದ್ದು ಏನೂ ಇಲ್ಲದ ರೀತಿಯಲ್ಲಿ ಬದುಕ್ತಿರೋವಂಥ ಒಂದು ಸಮಾಜದಲ್ಲಿ ಟೀಚರ್ಸ್ ಎಸ್ಪೆಷಲಿ ಅಂದರೆ ಗುರುಗಳು, ಶಿಕ್ಷಕರು ಸಾಕಷ್ಟು ಸುಧಾರಣೆಯನ್ನು ತರುವಂಥವ್ರು. ಅಂಥವರ ಒಂದು ಮಾನಸಿಕ ಆರೋಗ್ಯ ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವರಿಗೆ ಇವತ್ತು ವಿಶ್ವ ಮಾನಸಿಕ ಆರೋಗ್ಯದ ದಿನಾಚರಣೆ ಪ್ರಯುಕ್ತವಾಗಿ ಇಲ್ಲಿ ಮಾಡಿದಂಥ ಕಾರ್ಯಕ್ರಮದಲ್ಲಿ ಭಾಳಷ್ಟು ಟೀಚರ್ಸ್ ವೆಲ್ನೆಸ್ ವಿಚಾರವಾಗಿ ಹೇಗೆ ಇರಬೇಕು ಅನ್ನೋದೆಲ್ಲ ನಾವು ಮಾತನಾಡಿದ್ವಿ. ಭಾಳ ಖುಷಿ ಇದೆ. ರೆಸ್ಪಾನ್ಸು ಸಹ ಅಷ್ಟೇ ತುಂಬ ಚೆನ್ನಾಗಿತ್ತು. ಸ್ಟಾರ್ ಕನ್ನಡದವರು ನಮ್ಮ ಜೊತೆಗಿದ್ದರು. ಥ್ಯಾಂಕ್ಸ್ ಅವರಿಗೆ ಮತ್ತು ಪುಷ್ಪವಲ್ಲಿ ಮೇಡಮ್ಗೆ ಮತ್ತು ಎಲ್ಲ ಸಂಪೂರ್ಣ ಟೀಚರ್ಸ್ಗೆ. ಮತ್ತು ಮಕ್ಕಳು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಒಂದು ಟೀಚರ್ ಕಲಿತ್ರೆ ಅವರಿಂದ ಭಾಳಷ್ಟು ಮಕ್ಕಳು ಕಲಿತಾರೆ ಅನ್ನೋ ನಮ್ಮ ನಂಬಿಕೆ ಸುಳ್ಳಾಗಲ್ಲ. ಯಾಕಂದರೆ ಸಮಾಜ ನಿಂತಿರೋದೇ ಒಂದು ಗುರುವಿನ ಮೇಲೆ. ಅದ್ಭುತವಾದ ಗುರಿ ಇರೋ ಎಲ್ಲರಿಗೂ ಗುರು ತುಂಬ ಮುಖ್ಯವಾಗ್ತಾರೆ. ಅಂಥ ಗುರುಗಳಿಗೆ ಅರಿವು ಮೂಡಿಸುವಂಥ ಚಿಕ್ಕ ಪ್ರಯತ್ನ ನಾವು ಮಾಡಿದ್ದೀವಿ. ಅಂಥ ಒಂದು ಅದ್ಭುತ ಪ್ರಯತ್ನಕ್ಕೆ ದೇವರಿಗೂ ಮತ್ತು ಸಂಪೂರ್ಣ ಎಲ್ಲರಿಗೂ ಧನ್ಯವಾದಗಳು. ಸರ್ಕಾರಿ ಶಿಕ್ಷಕರ ತರಬೇತಿ ಸಂಸ್ಥೆ ಶಿರಾ ತಾಲೂಕಿನಲ್ಲಿರುವಂತಹ ಚಿಕ್ಕನಹಳ್ಳಿಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಪಾಲ್ಗೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಅದ್ಭುತ ವಿಚಾರಗಳನ್ನು ಹಂಚಿಕೊಂಡಂತಹ ಡಾಕ್ಟರ್ ಪದ್ಮಾಕ್ಷಿ ಲೋಕೇಶ್ ಅವರು ಸಾಕಷ್ಟು ವಿಚಾರಗಳನ್ನು ನಮ್ಮ ಮುಂದಿನ ಜನ್ರೇಷನ್ಗೆ ಬೇಕಾಗಿರುವಂತಹ ಟೀಚರ್ಗಳು ಯಾವ ಥರ ಇರಬೇಕು, ಹೇಗಿರಬೇಕು, ಯಾವ ಥರ ಅವರು ಪಾಲನೆ ಮಾಡಬೇಕು ಮತ್ತು ಮಕ್ಕಳ ಜೊತೆ ಹೇಗೆ ಅವರು ವರ್ತಿಸಬೇಕು, ಪ್ರತಿಯೊಂದು ಮಾಹಿತಿಗಳನ್ನು ಹಂಚಿಕೊಂಡ್ರು. ಸೊ ಅದ್ಭುತವಾದ ವಿಚಾರನ ಹಂಚಿಕೊಂಡಂತಹ ನಮ್ಮ ಪದ್ಮಾಕ್ಷಿ ಲೋಕೇಶ್ ಅವರು ಮತ್ತು ಈ ಒಂದು ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನಿರ್ವಹಿಸಿದ ನಮ್ಮ ಈ ಒಂದು ಸಂಸ್ಥೆಯ ಪ್ರಾಂಶುಪಾಲರಾದ ಮತ್ತು ನಮ್ಮ ಆತ್ಮೀಯ ಗುರುಗಳಾದ TN ಪುಷ್ಪವಲ್ಲಿ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಸ್ಟಾರ್ ಕನ್ನಡ ಫೌಂಡೇಶನ್ ಕೂಡ ಈ ಒಂದು ಕಾರ್ಯಕ್ರಮ ಭಾಗಿದ್ದು ಒಂದು ಹೆಮ್ಮೆಯ ವಿಚಾರ ಕೂಡ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್.